ಇಂದಿನಿಂದ ರಾಜ್ಯದಾದ್ಯಂತ ಜಾತಿ ಗಣತಿ ಆರಂಭ ಆಗಿದೆ. ಆನೇಕಲ್ನಲ್ಲಿ ಅಧಿಕಾರಿಗಳನ್ನು ಭರ್ಜರಿಯಾಗಿರುವಂಥ ಸ್ವಾಗತ ಮಾಡಿದ್ದಾರೆ ಅಲ್ಲಿನ ಜನರು. ಇಂದಿನಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಆರಂಭ ಆಗಿರುವಂಥ ಹಿನ್ನೆಲೆ ಆನೇಕಲ್ನಲ್ಲಿ ಅಧಿಕಾರಿಗಳಿಗೆ ಆರತಿ ಬೆಳಗಿ ಸ್ವಾಗತವನ್ನು ಮಾಡಿದೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಂತೆ ಈ ಸಮೀಕ್ಷೆ ನಡೀತಾ ಇದೆ. 101 ಜಾತಿಗಳ ಪಟ್ಟಿಯಲ್ಲಿ ಮೂಲ ಜಾತಿಯನ್ನು ನಮೂದಿಸುವಂತೆ ಕರೆ ನೀಡಲಾಗಿದೆ. ಮಾದಿಗ ಕಾಲೋನಿಗೆ ಗಣತಿಗೆ ಅಧಿಕಾರಿಗಳು ಬಂದಿದ್ದರು. ಅಧಿಕಾರಿಗಳನ್ನು ನಾರಾಯಣ ಸ್ವಾಮಿ ಅವರು ಸ್ವಾಗತವನ್ನು ಮಾಡಿದರು. ಪ್ರಮುಖವಾಗಿ ಈ ಜಾತಿ ಗಣತಿ ಅಂದರೆ ಒಳ ಮೀಸಲಾತಿಗಾಗಿ ನಡೀತಾ ಇರುವಂಥ ಜಾತಿ ಗಣತಿ ಇದು 3 ಹಂತದಲ್ಲಿ ನಡೆಯುತ್ತೆ. ಈ ಬಾರಿ ಯಾರಿಗೂ ಕೂಡ ಮೋಸ ಆಗೋದಿಲ್ಲ. ಮೊದಲ ಹಂತದಲ್ಲಿ ಇವತ್ತಿನಿಂದ 17ನೇ ತಾರೀಕಿನ ತನಕ ಮನೆ ಮನೆಗೆ ಬಂದು ವರದಿಯನ್ನು ಪಡೆದುಕೊಳ್ತಾರೆ. ಅದಾದ ನಂತರ 2ನೇ ಹಂತದಲ್ಲಿ ಕೌನ್ಸಿಲಿಂಗ್ ಇರುತ್ತೆ. 3ನೇ ಹಂತದಲ್ಲಿ ಮೊಬೈಲ್ ಮುಖಾಂತರ ಕೂಡ ಏನಾದರೂ ಮಿಸ್ ಆಯಿತು ಅಂದರೆ ಮೊಬೈಲ್ ಮುಖಾಂತರ ನೀವು ಅಲ್ಲಿ ಅಪ್ಡೇಟ್ ಕೊಡಬಹುದು. ಈ ರಾಜ್ಯದ ಪರಿಶಿಷ್ಟರ ಮಾದಿಗ ಜಾತಿಯ ಕನಸು ನನಸಾಗುವ ಕ್ಷಣಗಣನೆ ಪ್ರಾರಂಭ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾಗಮೋಹನ್ ದಾಸ್ ಅವರ ಆಯೋಗದ ಅಣತಿಯಂತೆ ಬೆಳಗ್ಗೆ 6 ಗಂಟೆಗೆ ಜಾತಿ ಗಣತಿ ಪ್ರಾರಂಭ ಆಗಬೇಕಾಗಿತ್ತು. ಇವತ್ತು 10ವರೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಜಾತಿ ಗಣತಿಯ ಆ್ಯಪನ್ನು ಡೌನ್ಲೋಡ್ ಮಾಡಿ ಪ್ರಾರಂಭ ಮಾಡ್ತಾರೆ ಅಂತ ತಿಳಿದು ಬಂದಿದೆ. ಅವರಿಗೆ ವಿಶೇಷವಾದ ಸ್ವಾಗತವನ್ನು ಮಾಡ್ತೇನೆ. ಆದರೂ ನನ್ನ ಒತ್ತಾಯ ಇದೆ, ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿ ಪ್ರಾರಂಭ ಆಗಿದೆ, 101 ಜಾತಿಯೂ ಅದರಲ್ಲಿ 98 ಜಾತಿಗಳು ಏಕೆ, ಏಡಿ, ಆದಿ ಆಂಧ್ರ ಮತ್ತು SC ಈ 3 ಪದಗಳು ನಿಮ್ಮ ಜಾತಿಯನ್ನು ನಿರ್ಧಾರ ಮಾಡೋದಿಲ್ಲ. 3 ದಶಕಗಳ ಈ ರಾಜ್ಯದ ಪರಿಶಿಷ್ಟರ ಮಾದಿಗ ಜಾತಿಯ ಕನಸು ನನಸಾಗುವ ಕ್ಷಣಗಣನೆ ಪ್ರಾರಂಭ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ